ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ನ ಸಂಪರ್ಕಿಸಿರಿ. ದಯವಿಟ್ಟು ಕಾಲ್ ಮಾಡೋದಕ್ಕಿಂತ ಮುಂಚೆ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಿ, ನಂತರ ನೀವು ಕಾಲ್ ಮಾಡಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ನಮ್ಮ ಪ್ರತಿನಿತ್ಯವೂ ನಡೆಯುವಂತಹ ಮಧ್ಯರಾತ್ರಿ ಪ್ರಾರ್ಥನೆ ಹಾಗೂ ಸಂಜೆಯ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆಗಳಿಗೆ ಹಾಗೂ ಲೈವ್ಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ಗುಂಪುಗಳನ್ನು ಹಾಗೆ ನಮ್ಮ ಚಾನಲನ್ನು ನೀವು ಭಾಗವಹಿಸಬಹುದಾಗಿದೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಕೃಪೆ ಎಂದರೆ ಏನು, ನಿಜವಾದ ಕೃಪೆ ಎಂದರೇನು, ಕೃಪೆಯ ಕುರಿತಾಗಿ ಈ ದಿನಗಳಲ್ಲಿ ಅನೇಕ ವಿಷಯಗಳನ್ನು ಹಾಗೆ ಸಂದೇಶಗಳನ್ನು, ಸಭೆಯಲ್ಲಿ ಅನೇಕ ಕಾರ್ಯಗಳನ್ನು ನೀವು ಕೇಳಿರಬಹುದು. ಆದರೆ ಒಂದೊಂದು ಮಾತುಗಳಿಗೂ ಈಗ ಕೃಪೆ ಎಂದು ಎಕ್ಸ್ಪ್ಲೈನ್ ಮಾಡುವಾಗ ಅನೇಕರು ಅವರು ಹೇಳುವಂಥ ವ್ಯಾಖ್ಯಾನ, ಅವರ ಸ್ವಂತ ವ್ಯಾಖ್ಯಾನವನ್ನು, ಅವರ ಸ್ವಂತ ಅರ್ಥಗಳನ್ನು ಹೇಳ್ತಾರೆ. ಆದರೆ ನಮಗೆ ಬೇಕಾಗಿರುವುದು ಮನುಷ್ಯರ ಸ್ವಂತ ವಾಕ್ಯಗಳಾಗಲಿ, ವ್ಯಾಖ್ಯಾನಗಳಾಗಲಿ ಅಥವಾ ಅದಕ್ಕೆ ಅರ್ಥವಾಗಲಿ ಅಲ್ಲ. ದೇವರ ವಾಕ್ಯ ನಮಗೆ ಕೃಪೆ ಕುರಿತಾಗಿ ಏನಂದು ತಿಳಿಯಪಡಿಸ್ತದೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಕೃಪೆ ಎಂದರೇನು, ಯಾಕೆ ಕೃಪೆ ಬೇಕು, ಯಾವ ರೀತಿಯಲ್ಲಿ ನಾವು ಕೃಪೆಯಲ್ಲಿ ಜೀವಿಸಬೇಕು ಎಂಬುದಾಗೆಲ್ಲ ನಾವು ತಿಳಿದುಕೊಳ್ಳೋಣ. ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂತಹ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ವಿಶೇಷವಾಗಿ ಈ ದಿನದಲ್ಲಿ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳ ತಂದೆ, ಆಮೇನ್ ಆಮೇನ್. ಕೃಪೆ ಎಂದರೆ ದೇವರ ಅಪರಿಮಿತವಾದ ಪ್ರೀತಿಯನ್ನ ತೋರಿಸುವಂತದ್ದಾಗಿದೆ. ದೇವರ ಉಚಿತಾರ್ಥ ಹಾಗೂ ಅಪರಿಮಿತವಾದ ಪ್ರೀತಿಯನ್ನ, ಆಶೀರ್ವಾದವನ್ನ ಮನುಷ್ಯನ ಮೇಲೆ ದೇವರು ತೋರಿಸುವಂತದ್ದಾಗಿದೆ. ಒಬ್ಬ ಮನುಷ್ಯನು ಅನ್ಮೆರಿಟೆಡ್ ಫೇವರ್ ಎಂಬುದಾಗಿ ಹೇಳುವುದಾದರೆ, ಒಬ್ಬ ಮನುಷ್ಯನು ಅದನ್ನು ಹೊಂದಿಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲದೇ ಇದ್ರೂ ಕೂಡ, ಅವನು ಅದನ್ನು ಹೊಂದಿಕೊಳ್ಳಿಕ್ಕೆ ಅರ್ಹತೆ ಇಲ್ಲದೇ ಇದ್ರೂ ಕೂಡ ಅವನು ಹೊಂದಿಕೊಳ್ತಾ ಇದ್ದಾನೆ ಅಂದರೆ ಅದನ್ನೇ ಕೃಪೆ ಎಂಬುದಾಗಿ ನೋಡ್ತೇವೆ. ಕೃಪೆ ಎಂಬುವಂಥದ್ದು ಒಬ್ಬ ಮನುಷ್ಯನು ಕೃಪೆಯನ್ನು ಹೊಂದಿಕೊಳ್ಳಿಕ್ಕೆ ಅವನಲ್ಲಿ ಯಾವ ಯೋಗ್ಯತೆಗಳು, ಯಾವ ಅರ್ಹತೆಗಳು ಇಲ್ಲದೇ ಇದ್ರೂ ಕೂಡ ಹೊಂದಿಕೊಳ್ಳುವಂಥದ್ದಾಗಿದೆ. ಕೃಪೆಯನ್ನು ಹೊಂದಿಕೊಳ್ಳಿಕ್ಕೆ ನಮಗೆ ಯಾವ ವಿಧವಾದ ಅರ್ಹತೆ ಆಗಲಿ, ಯೋಗ್ಯತೆ ಆಗಲಿ ಬೇಡ. ಅದಕ್ಕೆ ನೋಡುವುದಾದರೆ ಇಟ್ ಈಸ್ ಎ ಅನ್ಮೆರಿಟೆಡ್ ಫೇವರ್ ಆಫ್ ಗಾಡ್ ಆ್ಯಂಡ್ ಫ್ರೀ ಗಿಫ್ಟ್ ಫ್ರಮ್ ಗಾಡ್ ಎಂಬುದಾಗಿ ನೋಡ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8-9 ವಚನವನ್ನು ಓದಿಕೊಳ್ಳುವಾಗ ನಮಗೆ ಕೃಪೆಯ ನಿಜವಾದ ಅರ್ಥ ಏನೆಂಬುದಾಗಿ ತಿಳಿದುಕೊಳ್ಳಬಹುದಾಗಿದೆ. ನಾವು ಓದಿಕೊಳ್ಳೋಣ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಲ್ಲ. ನೋಡಿ, ಕೃಪೆಯನ್ನು ಒಬ್ಬ ಮನುಷ್ಯನು ಹೊಂದಿಕೊಳ್ತಾನೆ ಅಂದರೆ ಅವನು ಏನೋ ಒಳ್ಳೆ ಕಾರ್ಯವನ್ನ, ಒಳ್ಳೆ ಕೆಲಸವನ್ನ, ಪುಣ್ಯ ಕ್ರಿಯೆ ಮಾಡಿದ್ದಾನೆ ಎಂಬುದಕ್ಕಾಗಿ ಅಲ್ಲ. ಅವನಿಗೆ ಅದನ್ನು ಪಡೆದುಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲದೇ ಇದ್ರೂ ಕೂಡ ಕರ್ತನಾಗಿರುವ ಯೇಸು ಕ್ರಿಸ್ತನಿಂದ ದೊರೆಯಲ್ಪಟ್ಟಂತ ವರವಾಗಿದೆ ಈ ಒಂದು ಕೃಪೆ. ಫ್ರೀ ಗಿಫ್ಟ್, ನಮಗೆ ದೇವರ ಒಂದು ವರವಾಗಿದೆ ಕೃಪೆ ಎನ್ನುವಂಥದ್ದು. ಹಾಗೆ ಎರಡನೇದಾಗಿ ನೋಡುವುದಾದರೆ ಕೃಪೆಯು ದೇವರ ಶಕ್ತಿಯಾಗಿದೆ. ಈ ಕೃಪೆಯ ಶಕ್ತಿ ನಮಗೆ ಪಾಪದಿಂದ ಹೊರಗೆ ಬರಲು ನಮಗೆ ಸಹಾಯ ಮಾಡುವಂಥದ್ದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 20ನೇ ವಚನ ಓದಿಕೊಳ್ಳೋಣ. ಪಾಪಾಪರಾಧಗಳು ಹೆಚ್ಚಾಗಿ ಕಂಡು ಬರುವ ಹಾಗೆ ಧರ್ಮಶಾಸ್ತ್ರವು ಮಧ್ಯೆ ಬಂತು, ಆದರೆ ಪಾಪವು ಹೆಚ್ಚಿದ್ದಲ್ಲೇ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು. ಹಾಗಾದರೆ ಕೃಪೆ ಎನ್ನುವಂಥದ್ದು ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡುವಂಥದ್ದಾಗಿದೆ. ಕೃಪೆಯು ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡಿ ಇನ್ನು ಆ ಪಾಪದಲ್ಲಿ ನಾವು ಜೀವಿಸದಂತೆ, ಇನ್ನು ಆ ಪಾಪದಲ್ಲಿ ನಾವು ಉಳಿಯದಂತೆ ನಮ್ಮನ್ನ ದೇವರಲ್ಲಿ ನಡೆಸುವಂಥದ್ದಾಗಿದೆ ಕೃಪೆ ಎನ್ನುವಂಥದ್ದು.
ಹಾಗಾದರೆ ಈ ವಾಕ್ಯದನ್ನು ಓದಿ ಕೆಲವರು ಹೇಳ್ಬೋದು, ಕೃಪೆ ಎಷ್ಟೋ ಹೆಚ್ಚಾಗಿ ಪ್ರಬಲವಾಗಿದ್ದು ಯಾವಾಗ ಅಂದರೆ ಪಾಪ ಬಂದ ಕಾರಣ, ಪಾಪ ಹೆಚ್ಚಾದ ಕಾರಣ ಅಲ್ವಾ? ಹಾಗಾದರೆ ನಾವು ಎಷ್ಟೇ ಪಾಪ ಮಾಡಿದರೂ ದೇವರ ಕೃಪೆ ನಮ್ಮನ್ನು ಇನ್ನೂ ಆವರಿಸಿಕೊಳ್ತಾನೆ ಇರ್ತದೆ ಎಂಬುದಾಗಿ ಅನೇಕರು ತಪ್ಪಾದ ಕಲ್ಪನೆಯಲ್ಲಿ ಇರ್ತಾರೆ. ಆದರೆ ಹಾಗಲ್ಲ. ಅದೇ ಕೆಳಗಿನ ವಚನವನ್ನು, ಅದಕ್ಕೆ ಯಾವಾಗಲೂ ಹೇಳುವಂಥದ್ದು, ಒಂದು ವಚನವನ್ನು ಹಿಡಿದುಕೊಂಡು ನೀವು ಯಾವುದೇ ಕಾರಣಕ್ಕೂ ತೀರ್ಮಾನ ಮಾಡಬಾರ್ದು. ಒಂದು ವಚನವನ್ನು ಹಿಡಿದುಕೊಂಡು ಯಾವುದೇ ವಿಷಯವನ್ನು ನೀವು ತೀರ್ಮಾನ ಮಾಡಬಾರ್ದು. ಹಾಗೆ ಅದನ್ನು ಧ್ಯಾನಿಸಬೇಕು, ಹುಡುಕಬೇಕು. ಅಧ್ಯಯನ ಮಾಡುವಾಗ ನಿಮಗೆ ಅದರ ಸಂಪೂರ್ಣವಾದ ಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ರೋಮಾಪುರದವರೆಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1 ಮತ್ತು 15ನೇ ವಚನವನ್ನು ಓದಿಕೊಳ್ಳೋಣ. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು. ದೇವರ ಕೃಪೆ ನಮಗೆ ಹೆಚ್ಚಾಗ್ಲಿ ಅಂತ ಹೇಳಿ ಹಾಗಾದ್ರೆ ನಾವಿನ್ನೂ ಪಾಪವನ್ನ ಮಾಡಬೇಕಾ ಅಥವಾ ನಾವು ಆ ಪಾಪದಲ್ಲಿಯೇ ಇರಬೇಕಾ ಎಂಬುದಾಗಿ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು. ಇಲ್ಲ, ಪೌಲನು ಹೇಳ್ತಾ ಇದ್ದಾನೆ ರೋಮ ಪತ್ರಿಕೆಯಲ್ಲಿ, ಎಂದಿಗೂ ಇರಬಾರದು. ಯಾಕೆಂದ್ರೆ ಈ ಕೃಪೆಯು ನಮ್ಮನ್ನು ಆಲ್ರೆಡಿ ಪಾಪದಿಂದ ಬಿಡುಗಡೆ ಮಾಡಿದಂಥದ್ದಾಗಿದೆ. ಈ ಪಾಪದಿಂದ ನಮಗೆ ಕ್ಷಮಾಪಣೆಯನ್ನು ಕೊಟ್ಟಿದ್ದಂಥದ್ದಾಗಿದೆ. ಪಾಪದಿಂದ ಬಿಡುಗಡೆ ಆದಂಥ ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದಂಥದ್ದಾಗಿದೆ. ಮತ್ತೆ 15ನೇ ವಚನ ಓದಿಕೊಳ್ಳೋಣ. ಹಾಗಾದರೇನು, ನಾವು ಧರ್ಮಶಾಸ್ತ್ರದೀನರಲ್ಲ, ಕೃಪಾದೀನರಾಗಿದ್ದೇವೆಂದು ಪಾಪವನ್ನು ಮಾಡಬಹುದೋ? ಎಂದಿಗೂ ಮಾಡಬಾರದು. ಎಂದಿಗೂ ಅಂದರೆ ನಮಗೆ ಕೃಪೆ ಇದೆ ಅಂತ ಹೇಳಿ ಪಾಪ ಮಾಡಲಿಕ್ಕಾಗಿ ಅಲ್ಲ, ಪಾಪದಲ್ಲಿ ಇದ್ದಂಥ ಮನುಷ್ಯನನ್ನ ಬಿಡುಗಡೆ ಮಾಡಲಿಕ್ಕಾಗಿರುವಂಥದ್ದು ಕೃಪೆ ಆಗಿದೆ. ಕೃಪೆಯನ್ನು ಹೊಂದಿಕೊಂಡಂಥ ನೀವು ಇನ್ನು ಅದರಲ್ಲೇ ಜೀವಿಸುವುದಕ್ಕೆ ದೇವರು ನಿಮಗೆ ಹೇಳ್ತಾ ಇಲ್ಲ, ವಾಕ್ಯ ನಿಮಗೆ ತಿಳಿಯಪಡಿಸ್ತಾ ಇಲ್ಲ. ನೀವು ಪಾಪ ಎಂದಿಗೂ ಮಾಡಬಾರದು. ಈ ದಿನಗಳಲ್ಲಿ ಇದರ ವಿಷಯವಾಗಿ ಅನೇಕ ಚರ್ಚೆಗಳಿದೆ. ಅನೇಕ ವಿಧವಾದಂತಹ ತಪ್ಪಾದ ಫಾಲ್ಸ್ ಟೀಚಿಂಗ್, ತಪ್ಪಾದ ಬೋಧನೆಗಳು, ಹಾಗೆ ಅನೇಕ ಪ್ರವಾದನೆಗಳಿರುವುದು ಕಾಣಲ್ಪಡ್ತವೆ. ಕೃಪೆ ಅನ್ನುವಂಥದ್ದು ದೇವರ ಶಕ್ತಿಯಾಗಿದೆ. ಅದು ನಮ್ಮ ಜೀವಿತದಲ್ಲಿ ಹೇಗೆ ನಮಗೆ ಸಿಗ್ತದೆ ಅಂದರೆ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕವಾಗಿ ಆಗಿದೆ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 16-17ನೇ ವಚನ ಹೇಳುವ ಪ್ರಕಾರ, ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ. ಈ ಕೃಪೆಯನ್ನು ನಾವು ಯಾರಿಂದಲೂ ಹೊಂದಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪುಣ್ಯಕ್ರಿಯೆಯಿಂದ, ನಮ್ಮ ಒಳ್ಳೆಯ ಗುಣಗಳಿಂದ ಹೊಂದಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಕೃಪೆ ಎನ್ನುವಂಥದ್ದು ನಾವು ಪಾಪದಲ್ಲಿ ಇರಲಿಕ್ಕಾಗಿ ಅಥವಾ ಪಾಪವನ್ನು ಹೆಚ್ಚು ಮಾಡಲಿಕ್ಕಾಗಿ ಇರುವಂಥದ್ದಲ್ಲ, ಪಾಪದಿಂದ ಬಿಡುಗಡೆ ಮಾಡಿ ನಮ್ಮನ್ನು ಕರ್ತನಲ್ಲಿ ನಡೆಸುವಂಥದ್ದಾಗಿದೆ. ಹಾಗೆ ಈ ಕೃಪೆ ಬಂದಿರುವಂಥದ್ದು ಎಲ್ಲಿಂದ ಅಂದರೆ ಕರ್ತನಾಗಿರುವ ಯೇಸು ಕ್ರಿಸ್ತನಿಂದ. ನಾವು ಆತನ ಪರಿಪೂರ್ಣತೆ ಒಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿಕೊಳ್ತಾ ಇದ್ದೇವೆ. ಸಹೋದರ ಸಹೋದರಿಯರೇ, ಕೃಪೆ ಎನ್ನುವಂಥದ್ದು ಬರೀ ನಾವು ಪಾಪದಿಂದ ಬಿಡುಗಡೆ ಹೊಂದಲಿಕ್ಕೆ, ಪಾಪದ ಮೇಲೆ ಜಯ ಹೊಂದಲಿಕ್ಕೆ ಮಾತ್ರ ಕೊಡಲ್ಪಟ್ಟಿರುವಂಥದ್ದಲ್ಲ. ನಮ್ಮ ಜೀವಿತದಲ್ಲಿ ಬರುವಂಥ ಶೋಧನೆಗಳನ್ನು, ಕಷ್ಟಗಳನ್ನು, ಹಾಗೆ ನಮ್ಮ ಜೀವಿತದಲ್ಲಿ ಬರುವಂಥ ಅನೇಕ ಸಂದರ್ಭಗಳನ್ನು, ಸಿಚುಯೇಷನ್ಗಳನ್ನು ನಾವು ಓವರ್ಕಮ್ ಮಾಡಲಿಕ್ಕೆ ಅಥವಾ ಜಯವನ್ನು ನಾವು ಪಡೆದುಕೊಳ್ಳಲಿಕ್ಕೆ ಈ ಕೃಪೆ ಎನ್ನುವಂಥದ್ದು ನಮಗೆ ಸಹಾಯ ಮಾಡುವಂಥದ್ದಾಗಿದೆ. ಅದಕ್ಕೆ ಪರಿಶುದ್ಧಾತ್ಮನು ಸಹಾಯಕನಾಗಿದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 29ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಅವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂಥ, ತನ್ನನ್ನು ಪವಿತ್ರ ಮಾಡಿದಂಥ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪಾ ವರವಾಗಿರುವ ಆತ್ಮನನ್ನ ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನು ಎಷ್ಟು ಕ್ರೂರವಾದ ದಂಡನೆಗೆ ಪಾತ್ರನಾಗುವುದೆಂಬುದನ್ನು ಯೋಚಿಸಿರಿ. ವಾಕ್ಯ ಹೇಳುವ ಪ್ರಕಾರ ಪರಿಶುದ್ಧಾತ್ಮನು ದೇವರ ಕೃಪೆಯ ಆತ್ಮನಾಗಿದ್ದಾನೆ. ಹೋಲಿ ಸ್ಪಿರಿಟ್ ಇಸ್ ಕಾಲ್ಡ್ ಸ್ಪಿರಿಟ್ ಆಫ್ ಗ್ರೇಸ್.
ಕೃಪಾ ವರವಾಗಿರುವ ಆತ್ಮನು, ಈ ಕೃಪಾ ವರವಾಗಿರುವ ಆತ್ಮನು ನಮ್ಮ ಜೀವಿತದಲ್ಲಿ ಬರುವಂತಹ ಶೋಧನೆ ಹಾಗೂ ಕಷ್ಟ ಎಲ್ಲವನ್ನ ನಾವು ಜಯಿಸಿ ಮುಂದೆ ಸಾಗಲಿಕ್ಕೆ ಈ ಕೃಪಾ ಆತ್ಮನು ನಮಗೆ ಕೃಪೆಯನ್ನ ಅನುಗ್ರಹಿಸುವ ಆತನಾಗಿದ್ದಾನೆ. ಈ ಪರಿಶುದ್ಧ ಆತ್ಮನು ನಮಗೆ ಕೃಪೆಯನ್ನ ಕೊಡುವ ಆತನಾಗಿದ್ದಾನೆ. ಹಾಗೆ ನಾವು ನೋಡ್ತೇವೆ, ಪೌಲನ ಜೀವಿತದಲ್ಲಿ ಒಂದು ಬಲಹೀನತೆ ಇತ್ತು. ಆ ಸಮಯದಲ್ಲಿ ಅವನು ದೇವರ ಬಳಿ ಪ್ರಾರ್ಥಿಸುವಾಗ ದೇವರು ಅವನಿಗೆ ಒಂದು ಮಾತನ್ನ ವಾಕ್ಯದಲ್ಲಿ ತಿಳಿಯಪಡಿಸ್ತಾರೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ನೇ ವಚನದಲ್ಲಿ ಓದಿಕೊಳ್ಳುವುದಾದ್ರೆ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ನೋಡಿ, ದೇವರ ವಾಕ್ಯ ಹೇಳ್ತಾ ಇದೆ, ಈ ಕೃಪೆ ಎನ್ನುವಂಥದ್ದು ದೇವರ ಶಕ್ತಿಯಾಗಿದೆ. ಈ ಶಕ್ತಿಯು ನಮ್ಮ ಬಲಹೀನ ಸಮಯದಲ್ಲಿ ನಮ್ಮನ್ನ ಬಲಪಡಿಸಿ ನಡೆಸುವಂಥದ್ದಾಗಿದೆ. ಅದಕ್ಕೆ ವಾಕ್ಯ ಹೇಳ್ತದೆ, ಮೈ ಪವರ್ ಮೇಕ್ಸ್ ಯು ಪರ್ಫೆಕ್ಟ್ ಇನ್ ಯೋರ್ ವೀಕ್ನೆಸ್. ದೇವರ ಶಕ್ತಿಯು ನಮ್ಮ ಬಲಹೀನತೆಯಲ್ಲಿ ನಮ್ಮನ್ನ ಬಲಪಡಿಸುವಂಥದ್ದಾಗಿದೆ. ನಮ್ಮ ಶಕ್ತಿ ಸಾಮರ್ಥ್ಯ ಅಲ್ಲ, ನಾವು ಬಲಹೀನವಾಗಿರುವಾಗ ಆತನ ಶಕ್ತಿಯು, ಆತನ ಬಲವು ನಮ್ಮಲ್ಲಿ ಪೂರ್ಣ ಸಾಧಕವಾಗಿ ಕಾರ್ಯನಿರ್ವಹಿಸುವಂಥದ್ದಾಗಿದೆ. ಕೃಪೆ ಅನ್ನುವಂಥದ್ದು ಬರೀ ನಮಗೆ ರಕ್ಷಣೆಯನ್ನು ಕೊಡುವಂಥದ್ದು ಮಾತ್ರ ಅಲ್ಲ, ಕೃಪೆಯು ನಾವು ಹೊಂದಿದಂಥ ರಕ್ಷಣೆಯಲ್ಲಿ ಹೇಗೆ ಜೀವಿಸಬೇಕು, ಹಾಗೆ ಹೇಗೆ ದೇವರನ್ನು ಗೌರವಿಸಬೇಕು, ದೇವರಿಗೆ ಒಳಪಟ್ಟು ಹೇಗೆ ಜೀವಿಸಬೇಕೆಂಬುದಾಗಿಯೂ ಕೂಡ ನಮಗೆ ತಿಳಿಸುವಂಥದ್ದಾಗಿದೆ. ಈತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನದಿಂದ ನಾವು ಓದಿಕೊಳ್ಳೋಣ. ಯಾಕೆಂದರೆ ಎಲ್ಲ ಮನುಷ್ಯರಿಗೆ ರಕ್ಷಣೆಯನ್ನು ಉಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿ ಉಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಯಾವುದು ನಮಗೆ ಬೋಧಿಸ್ತಾ ಇದೆ? ದೇವರ ಕೃಪೆ ಅನ್ನುವಂಥದ್ದಾಗಿದೆ. ಹಾಗಾದರೆ ದೇವರ ಕೃಪೆಯು ಬರೀ ನಮಗೆ ರಕ್ಷಣೆನ ಕೊಡುವಂಥದ್ದು, ಹಾಗೆ ಪಾಪದಿಂದ ಬಿಡುಗಡೆ ಮಾಡುವಂಥದ್ದು ಮಾತ್ರ ಅಲ್ಲ, ಆ ಹೊಂದಿಕೊಂಡ ರಕ್ಷಣೆಯಲ್ಲಿ ಹೇಗೆ ಜೀವಿಸಬೇಕೆಂಬುದಾಗಿಯೂ ಕೂಡ ನಮಗೆ ತಿಳಿಸುವಂಥದ್ದಾಗಿದೆ. ನಾವು ನೋಡುವುದಾದರೆ ನಿಜವಾದ ಕೃಪೆಯ ಅರ್ಥ ಏನೆಂಬುದಾಗಿ ಈ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ. ನಾವು ದೇವರಿಂದ ಕೃಪೆಯನ್ನು ಪಡೆದುಕೊಂಡೆವು, ಆ ಕೃಪೆಯು ನಮ್ಮನ್ನು ಶುದ್ಧಿಪಡಿಸಿತು. ಹಾಗೆ ಆ ಕೃಪೆಯು ನಮ್ಮನ್ನು ಎಲ್ಲ ವಿಧವಾದ ಪಾಪದಲ್ಲಿ, ದೇವರಿಗೆ ವಿರುದ್ಧವಾದಂತಹ ಅಶುದ್ಧ ಕಾರ್ಯಗಳಾಗಿರ್ಬೋದು, ಭಕ್ತಿಹೀನತೆ ಆಗಿರ್ಬೋದು, ಪಾಪದ ಮತ್ತು ಶರೀರದ ಇಚ್ಛೆಗಳನ್ನು, ಅವಿಧೇಯತೆಗಳನ್ನು ಹೋಗಲಾಡಿಸಿ ದೇವರು ನಮ್ಮನ್ನು ಕರೆದಂತಹ ಕರೆಯುವಿಕೆಗೆ ಮತ್ತು ಉದ್ದೇಶಕ್ಕೆ ಹಾಗೂ ಆತನ ಪ್ರತ್ಯಕ್ಷತೆಗಾಗಿ ಪರಿಪೂರ್ಣವಾದ ಭಕ್ತಿ ಮತ್ತು ನಂಬಿಕೆಯಲ್ಲಿ ನಡೆಯಬೇಕೆಂದು ತಿಳಿಸುವಂಥದ್ದಾಗಿದೆ ಕೃಪೆ ಅನ್ನುವಂಥದ್ದು. ಈಗ ನಾವು ಕೃಪೆಯನ್ನು ಹೊಂದಿಕೊಂಡಿದ್ದೇವೆ, ನಾವು ರಕ್ಷಣೆ ಹೊಂದಿದ್ದೇವೆ. ಆ ರಕ್ಷಣೆ ಹೊಂದಿದಂಥ ನಮ್ಮಲ್ಲಿ ಕೃಪೆಯು ನಮ್ಮನ್ನು ಶುದ್ಧಿಪಡಿಸುವಂಥದ್ದಾಗಿದೆ. ವಾಕ್ಯ ಅದೇ ಹೇಳ್ತಾ ಇದೆ, ಎಲ್ಲ ಮನುಷ್ಯರಿಗೆ ರಕ್ಷಣೆ ಉಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಗಿದೆ. ಆದರೆ ಆ ಕೃಪೆ ಎನ್ನುವಂಥದ್ದು ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಯನ್ನು ವಿಸರ್ಜಿಸಬೇಕು, ಅಂದರೆ ತೆಗೆದು ಹಾಕಬೇಕು. ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ, ಅಂದರೆ ಆತನ ಬರುವಿಕೆಗಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು. ಆತನ ಬರುವಿಕೆಗಾಗಿ ನಾವು ಎದುರು ನೋಡ್ತಾ ಇರುವವರು ಸ್ವಸ್ಥಚಿತ್ತರಾಗಿ, ನೀತಿವಂತರಾಗಿ, ಭಕ್ತಿಯಿಂದ ಕೂಡಿದವರಾಗಿ ಇರಬೇಕೆಂಬುದಾಗಿ ಬೋಧಿಸುವಂಥದ್ದಾಗಿದೆ ಕೃಪೆ. ಈ ದಿನದಲ್ಲಿ ಕೃಪೆ ಕುರಿತಾಗಿ ಏನೆಂದು ಬೋಧಿಸ್ತಾ ಇದ್ದಾರೆ? ಕೃಪೆ, ನಿಮ್ಮ ಜೀವಿತದಲ್ಲಿ ಕೃಪೆ ಇರುವುದಾದರೆ ನೀವು ಕಾರನ್ನು ಕೊಂಡುಕೊಳ್ತೀರಾ. ನಿಮ್ಮ ಜೀವಿತದಲ್ಲಿ ಕೃಪೆ ಇರುವುದಾದರೆ ನೀವೇನು ಬೇಕಾದರೂ ಮಾಡಿದರೂ ಕೂಡ ಕೃಪೆ ಎಲ್ಲವನ್ನ ಕವರ್ ಮಾಡಿಬಿಡ್ತದೆ, ಕೃಪೆ ಎಲ್ಲವನ್ನ ಕ್ಷಮಿಸಿ ಬಿಡ್ತದೆ. ಯಾಕೆಂದರೆ ವಾಕ್ಯ ಹೇಳ್ತದೆ, ಕೃಪೆ ಹೆಚ್ಚಾಗುವುದು ಯಾವಾಗ ಅಂದರೆ ಪಾಪ ಹೆಚ್ಚಾದಾಗ ಎಂಬುದಾಗಿ. ಅನೇಕರು ಈ ವಾಕ್ಯವನ್ನು ಹಿಡಿದು ತಪ್ಪಾಗಿ ಬೋಧಿಸ್ತಾ ಇದ್ದಾರೆ ಸಹೋದರ ಸಹೋದರಿಯರೇ. ಆದರೆ ನಾವು ಆಲೋಚಿಸಬೇಕಾದದ್ದೇನೆಂದರೆ, ದೇವರ ವಾಕ್ಯವು ನಮಗೆ ಏನೆಂದು ತಿಳಿಸ್ತಾ ಇದೆ ಅದನ್ನು ನಾವು ಆಲೋಚಿಸಬೇಕು. ಈ ಕೃಪೆ ಎನ್ನುವಂಥದ್ದು ನಮಗೆ ಕೊಟ್ಟಿರುವಂಥದ್ದು ಏನಾಗಿದೆ ಅಂದರೆ ನಿತ್ಯ ಜೀವ.
ಧರ್ಮಶಾಸ್ತ್ರವು ಬಂದಾಗ ಮನುಷ್ಯನಿಗೆ ಮರಣ ಉಂಟಾಯಿತು, ಆದರೆ ಕೃಪೆ ಬಂದಾಗ ಮನುಷ್ಯನಿಗೆ ನಿತ್ಯ ಜೀವ ಉಂಟಾಯಿತು. ನಿತ್ಯ ಜೀವಕ್ಕೆ ನಾವು ಹೋಗಬೇಕು, ನಿತ್ಯ ಜೀವಕ್ಕೆ ನಾವು ಸೇರಬೇಕಂದ್ರೆ ಈ ಲೋಕದಲ್ಲಿ ಹೇಗೆ ಜೀವಿಸಬೇಕೆಂಬುದಾಗಿಯೂ ಕೂಡ ಕೃಪೆ ನಮಗೆ ತಿಳಿಸುವಂಥದ್ದಾಗಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮಗೆ ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ರಿಂದ 14ನೇ ವಚನ ನಮಗೆ ಸ್ಪಷ್ಟವಾಗಿ ಬೋಧಿಸ್ತದೆ. ಏನೆಂಬುದಾಗಿ 14ನೇ ವಚನ ಓದೋಣ. ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾಗಿ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಈ ವಾಕ್ಯ ಹೇಳುವ ಪ್ರಕಾರ ಸಕಲ ಅಧರ್ಮದಿಂದ ನಮ್ಮನ್ನು ವಿಮೋಚಿಸಿ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರಾಗಿ ತನಗಾಗಿ ಪರಿಶುದ್ಧ ಮಾಡುವುದಕ್ಕೆ ದೇವರು ತನ್ನನ್ನು ನಮಗೋಸ್ಕರ ಒಪ್ಪಿಸಿಕೊಟ್ಟಿದ್ದಾನೆ. ಈ ದಿನದಲ್ಲಿ ಈ ವಾಕ್ಯವನ್ನು ಗಮನವಾಗಿ ನೀವು ಓದಬೇಕು, ಅದನ್ನು ಡೀಪಾಗಿ ಅರ್ಥ ಮಾಡಿಕೊಳ್ಬೇಕು. ನೀವು ಯಾವಾಗ ಆಳವಾಗಿ ಇಳಿದು ಅರ್ಥ ಮಾಡಿಕೊಳ್ತೀರೋ ಆಗ ಈ ವಚನದ ಆಳತ್ವ ಹಾಗೂ ಮಹತ್ವ ಅರ್ಥ ನಿಮಗೆ ಗೊತ್ತಾಗ್ತದೆ. ಆಗ ನೀವು ನಿಮ್ಮ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಳ್ಳಿಕ್ಕೆ ಸಹಾಯಕರವಾಗ್ತದೆ. ಆದರೆ ಇಂದಿನ ದಿನಗಳಲ್ಲಿ ಇದರ ಕುರಿತಾಗಿ ತಪ್ಪಾದ ಬೋಧನೆಗಳು, ನೀವು ಕೃಪೆನ ಹೊಂದಿಕೊಳ್ಳುವುದಾದರೆ ದೇವರ ಕೃಪೆಯು ನಿನಗೆ ಸಹಾಯ ಮಾಡ್ತದೆ, ಕಾರನ್ನು ತೆಗೆದುಕೊಳ್ಳಿಕ್ಕೆ, ಬೈಕನ್ನು ತೆಗೆದುಕೊಳ್ಳಿಕ್ಕೆ ದೇವರ ಕೃಪೆ ನಿನಗೆ ಸಹಾಯ ಮಾಡ್ತದೆ ಎಂಬುದಾಗಿ ಪ್ರವಾದನೆಗಳು ಕೂಡ ಅನೇಕರು. ಈಗ ನಾನು ನೋಡ್ತಾ ಇದ್ದೇನೆ, ನಾಳಿನ ದಿವಸದಲ್ಲಿ ನೀನು ಈ ಕಾರನ್ನು, ಈ ಮನೆಯನ್ನು ಕಟ್ತೀಯ, ಇಷ್ಟು ನಿನಗೆ ದೇವರು ಹಣವನ್ನು ಕೊಡ್ತಾರೆ ಎಂಬುದಾಗಿ ಬರೀ ಪ್ರಾಸ್ಪರಿಟಿ ಗಾಸ್ಪಲನ್ನು ಇವತ್ತು ಅನೇಕರು ಹೇಳ್ತಾ ಇದ್ದಾರೆ. ಆದರೆ ಮೋಸ ಹೋಗಬೇಡಿ, ನಿಮ್ಮನ್ನು ನೀವು ಮೋಸಗೊಳಿಸಿಕೊಳ್ಳಬೇಡಿ. ಇಂತಹ ಬೋಧನೆಗಳನ್ನು ಕೇಳಿ. ಬೆರೂರಿಯ ಸಭೆಯ ಬಗ್ಗೆ ನಾನು ಯಾವಾಗಲೂ ಎಷ್ಟೋ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ಬೆರೂರಿಯ ಸಭೆಯವರು ದೇವರ ವಾಕ್ಯವನ್ನು ಅವರು ಪರಿಶೀಲನೆ ಮಾಡಿ, ಪೌಲನು ಹೇಳಿದ ವಾಕ್ಯವನ್ನು ಕೂಡ ಅದು ಸರಿಯೋ ತಪ್ಪೋ ಎಂದು ಪರಿಶೀಲನೆ ಮಾಡಿ ಅವರು ಅರ್ಥ ಮಾಡಿಕೊಳ್ತಾ ಇದ್ರು, ಅದನ್ನು ಸ್ವೀಕರಿಸ್ತಾ ಇದ್ರು. ಅದಕ್ಕೆ ಅವರು ಥೆಸಲೋನಿಕ ಸಭೆದವರಿಗಿಂತ ಸದ್ಗುಣ ಉಳ್ಳವರಾಗಿದ್ರು. ಹಾಗಾದರೆ ನಾವು ಸದ್ಗುಣ ಉಳ್ಳವರಾಗಬೇಕೆಂಬುದಾಗಿರುವುದಾದರೆ ದೇವರ ವಾಕ್ಯದ ಜ್ಞಾನ ನಮಗೆ ಬೇಕು. ದೇವರ ಜ್ಞಾನ ನಮಗೆ ಇರುವಾಗ ಮಾತ್ರವೇ ಸರಿ ಯಾವುದು, ತಪ್ಪು ಯಾವುದು, ಸುಳ್ಳು ಯಾವುದು, ಸತ್ಯ ಯಾವುದು ಎಂಬುದು ತಿಳಿದುಕೊಳ್ಳಿಕ್ಕೆ ಸಾಧ್ಯ. ದಯಮಾಡಿ ವಾಕ್ಯಗಳನ್ನು ಓದಿರಿ, ಗಮನಿಸಿರಿ, ತಪ್ಪಾದ ಬೋಧನೆಗಳಿಗೆ ಹೋಗಬೇಡಿ. ಕೃಪೆ ಎನ್ನುವಂಥದ್ದು ನಮಗೆ ಪಾಪದಲ್ಲಿ ಇರಲಿಕ್ಕಾಗಿ ಕೊಟ್ಟಿದ್ದಲ್ಲ, ಪಾಪದಿಂದ ಬಿಡುಗಡೆ ಹೊಂದಲಿಕ್ಕಾಗಿ. ಹಾಗೆ ಪಾಪವು ನಮ್ಮನ್ನು ಎಂದಿಗೂ ಕೂಡ ಆಳ್ವಿಕೆ ಮಾಡದಂತೆ ಆ ಬರುವಂಥ ಶೋಧನೆಯನ್ನು, ಆ ಬರುವಂತಹ ಪಾಪದ ಕಾರ್ಯಗಳನ್ನು ಜಯ ಹೊಂದಲಿಕ್ಕೋಸ್ಕರವಾಗಿ. ಈಗ ನಮ್ಗೆ ಅನೇಕ ಶೋಧನೆಗಳು ಬರ್ತದೆ, ದೇವ ಕೃಪೆ ನಮಗಿರುವಾಗ ದೇವರ ನಾಮದಲ್ಲಿ ನಾವು ಅದನ್ನು ಜಯ ಹೊಂದಲಿಕ್ಕೆ ಸಾಧ್ಯ. ಸೈತಾನನು ಅನೇಕ ಬಾರಿ ನಮ್ಮನ್ನು ಪಾಪದಲ್ಲಿ ಬೀಳಿಸಲಿಕ್ಕೆ ಅನೇಕ ಶೋಧನೆಗಳನ್ನು ನಮ್ಮ ಜೀವಿತದಲ್ಲಿ ತರುವಾಗ ಈ ಕೃಪೆಯು ನಾವು ಪಾಪದಲ್ಲಿ ಬೀಳದಂತೆ ನಮ್ಮನ್ನು ಎಚ್ಚರಿಸಿ ನಮಗೆ ಬೋಧಿಸುವಂಥದ್ದಾಗಿದೆ. ಈ ವಚನ ಹೇಳುವ ಪ್ರಕಾರ ನಾವು ಸ್ವಸ್ಥಚಿತ್ತರಾಗಿ, ನೀತಿವಂತರಾಗಿ, ಭಕ್ತಿ ಉಳ್ಳವರಾಗಿ ಬದುಕಬೇಕೆಂದು ನಮಗೆ ಬೋಧಿಸ್ತದೆ. ಯಾವುದು? ದೇವ ಕೃಪೆಯು. ದೇವರ ಪ್ರತ್ಯಕ್ಷತೆಗಾಗಿ ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ದೇವರ ಆ ಪ್ರತ್ಯಕ್ಷತೆಗೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು. ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ಈ ಕೃಪೆಯು ನಮ್ಮನ್ನು ಪ್ರೇರೇಪಿಸುವಂಥದ್ದಾಗಿದೆ. ಇನ್ನೊಂದು ವಚನವನ್ನು ಓದಿಕೊಳ್ಳೋಣ. 2 ತಿಮೋಥಿಯನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನವನ್ನು ಓದೋಣ. ಆತನು ಅನಾದಿ ಕಾಲದಲ್ಲಿ ಆ ಕೃಪೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿ ಈಗ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಯ ಮೂಲಕ ಅದನ್ನು ಪ್ರಕಾಶಪಡಿಸಿದ್ದಾನೆ. ಈತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವವನ್ನು, ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ದೇವರ ವಾಕ್ಯ ಹೇಳುವ ಪ್ರಕಾರ ನಮಗೆ ಏನನ್ನ ದೇವರು ಪ್ರಕಾಶಗೊಳಿಸಿದ್ದಾನೆ ಅಂದರೆ ಕ್ರಿಸ್ತ ಯೇಸುವಿನ ಮೂಲಕ ಅನಾದಿ ಕಾಲದಲ್ಲಿಯೇ ದೇವರ ಕೃಪೆಯ ಮೂಲಕವಾಗಿ ನಮಗೆ ಈ ನಿತ್ಯ ಜೀವವನ್ನು ಸುವಾರ್ತೆ ಮೂಲಕವಾಗಿ ನಮಗೆ ಅನುಗ್ರಹಿಸಿದ್ದಾನೆ. ಈ ಕೃಪೆಯು ಸುವಾರ್ತೆಯನ್ನು ನಮಗೆ ಅನುಗ್ರಹಿಸಿತು. ಹಾಗೆ ಈ ಸುವಾರ್ತೆಯ ಮೂಲಕವಾಗಿ ನಮಗೆ ನಿತ್ಯ ಜೀವ, ಸುವಾರ್ತೆಯ ಮೂಲಕವಾಗಿ ದೇವರ ವಾಕ್ಯ ಹೇಳ್ತದೆ, ಸುವಾರ್ತೆಯ ಮೂಲಕ ಜೀವವನ್ನು, ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು. ಮೊದಲನೇದಾಗಿ ಅನಾದಿ ಕಾಲದಲ್ಲಿ ಆ ಕೃಪೆಯನ್ನು ಕ್ರಿಸ್ತ ಯೇಸುವಿನ ಮೂಲಕ ಅನುಗ್ರಹಿಸಿ ಮತ್ತು
ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ನಿತ್ಯ ಜೀವವನ್ನು ಆತನು ಅನುಗ್ರಹಿಸಿದ್ದಾನೆ. ಅದಕ್ಕೆ ಇಂದು ಅನೇಕರು ಕೃಪೆಯನ್ನು ಎಂಬುದಾಗಿ ಹೇಳುವುದಾದರೆ ಅದನ್ನು ತುಂಬ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಂಥವರಾಗಿದ್ದಾರೆ. ಹಾಗೆಯೇ ನಾವು ಈ ಕೃಪೆಯನ್ನು, ದೇವರು ತನ್ನ ಕೃಪೆಯ ಮೂಲಕ ಸುವಾರ್ತೆಯನ್ನು ಕೊಟ್ಟು ಆ ಸುವಾರ್ತೆಯಲ್ಲಿ ನಾವು ನಂಬಿ ಆತನನ್ನು ಸ್ವೀಕರಿಸಿ ಆತನಿಗೋಸ್ಕರ ಜೀವಿಸಬೇಕು, ಹಾಗೆ ಆ ನಿತ್ಯ ಜೀವವನ್ನು ಪಡೆಯಬೇಕೆಂದು ನಿರ್ಧರಿಸಿ ಈ ಲೋಕದಲ್ಲಿ ಜೀವಿಸ್ತಾ ಇರುವಂಥ ನಾವು ಆ ಕೃಪೆಯನ್ನು ನಿಷ್ಫಲ ಮಾಡಬಾರದು. ಆ ಕೃಪೆಯಿಂದ ನಾವು ದೂರ ಹೋಗಬಾರದು. ಎಷ್ಟೋ ಜನರು ಹೇಳ್ತಾರೆ, ರಕ್ಷಣೆ ಹೊಂದಿದಂಥ ಮನುಷ್ಯನು ಎಂದಿಗೂ ಅವನು ಬಿದ್ದು ಹೋಗೋದಿಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಒಂದು ದಿನ ರಕ್ಷಣೆ ಹೊಂದ್ಬಿಟ್ಟೆ, ಈಗ ನಾನು ಯೇಸು ಸ್ವಾಮಿನ ನಂಬಿದ್ದೇನೆ, ನನ್ನ ಪಾಪವೆಲ್ಲ ಪರಿಹಾರವಾಗಿ ಹೋಗಿದೆ, ಇನ್ನು ನನ್ನ ಕೆಲಸ ಏನೂ ಇಲ್ಲ, ಎಲ್ಲ ಮುಗಿದು ಹೋಯಿತು, ನಾನಿನ್ನ ಪರಲೋಕ ರಾಜ್ಯಕ್ಕೆ ಸೇರ್ತೇನೆ ಎಂಬುದಾಗಿ ಅನೇಕರು ತಿಳಿದುಕೊಂಡಿದ್ದಾರೆ. ಕೃಪೆಯನ್ನು ನಿಷ್ಫಲ ಮಾಡಬಾರದು. ಹೇಗೆ ಕೃಪೆ ನಿಷ್ಫಲವಾಗ್ತದೆ ಅಂದರೆ, ಕೃಪೆಯನ್ನು ಹೊಂದಿಕೊಂಡಂಥ ನಾವು ಆ ಕೃಪೆಯಲ್ಲಿ ನಡಿಬೇಕು. ಆ ಕೃಪೆಯಲ್ಲಿ ನಾವು ನಡೆಯುವಾಗ ಮಾತ್ರವೇ, ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕಡಿಯವರೆಗೂ ತಾಳಿಕೊಳ್ಳುವವನು ರಕ್ಷಣೆ ಹೊಂದುತ್ತಾನೆ. ಒಂದು ಸಮಯದಲ್ಲಿ ಬೈಬಲ್ ಸ್ಟಡಿಯನ್ನು ಮಾಡುವಾಗ ಒಂದು ಸಹೋದರರು ಕೇಳಿದರು, ಎಂದಿಗೂ ಒಂದು ಮನುಷ್ಯನ ರಕ್ಷಣೆ ಹೊಂದಿದಂಥವನು ಎಂದಿಗೂ ಬಿದ್ದು ಹೋಗೋದೇ ಇಲ್ಲ, ಅವನು ಬಿದ್ದು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನಾವು ಬಿದ್ದು ಹೋಗಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ ನಮಗೆ ಪತ್ರಿಕೆಗಳು ಸಿಗ್ತಾ ಇರಲಿಲ್ಲ. ಪತ್ರಿಕೆಗಳು ನಮಗೆ ಏನನ್ನು ಸೂಚಿಸುವಂಥದ್ದಾಗಿದೆ, ಏನನ್ನು ತಿಳಿಸುವಂಥದ್ದಾಗಿದೆ ಅಂದರೆ, ರಕ್ಷಣೆ ಹೊಂದಿದಂಥ ಒಬ್ಬ ಕ್ರೈಸ್ತ ವಿಶ್ವಾಸಿಯು ದೇವರಲ್ಲಿ ಹೇಗೆ ನಡೆದುಕೊಳ್ಳಬೇಕು, ಹೇಗೆ ಅವನು ಈ ಲೋಕದಲ್ಲಿ ಜೀವಿಸಬೇಕು ಎಂಬುದಾಗಿ ಪತ್ರಿಕೆಗಳು ನಮಗೆ ತಿಳಿಸುವಂಥದ್ದಾಗಿದೆ. ಅದಕ್ಕೆ ವಾಕ್ಯವನ್ನು ನೋಡುವುದಾದರೆ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳೋಣ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ವಚನ, 6ನೇ ಅಧ್ಯಾಯ 1ನೇ ವಚನ. ನಾವು ಆತನೊಂದಿಗೆ ಕೆಲಸ ನಡೆಸುವರಾಗಿದ್ದು ನೀವು ಹೊಂದಿದ ದೇವ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇವೆ. ಹಾಗಾದರೆ ಪೌಲನ್ ಯಾಕೆ ಕೊರಿಂಥೆ ಸಭೆಗೆ ಹೇಳ್ತಾ ಇದ್ದಾನೆ, ನೀವು ಹೊಂದಿದಂಥ ದೈವ ಕೃಪೆಯನ್ನು ನೀವು ವ್ಯರ್ಥ ಮಾಡಿಕೊಳ್ಳಬಾರದೆಂಬುದಾಗಿ ಬೋಧಿಸ್ತಾ ಇದ್ದಾನೆ. ಹಾಗಾದರೆ ವ್ಯರ್ಥ ಮಾಡಿಕೊಳ್ಳುವಂಥ ಅನೇಕ ಸಂದರ್ಭಗಳು ನಮ್ಮ ಜೀವಿತದಲ್ಲಿ ಉಂಟು ಆಗ್ತದೆ. ವ್ಯರ್ಥ ಮಾಡಿಕೊಳ್ಳುವಂಥ ಅನೇಕ ಶೋಧನೆಗಳು, ವ್ಯರ್ಥವಾಗುವಂಥ ಅನೇಕ ವಿಧವಾದ ಸಮಸ್ಯೆಗಳು, ವೇದನೆಗಳು ಉಂಟಾಗ್ತದೆ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಹೊಂದಿದ ದೇವ ಕೃಪೆನ ನೀವು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇನೆ. ಮತ್ತೆ ಇನ್ನೊಂದು ವಚನವನ್ನು ಓದಿಕೊಳ್ಳೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 10ನೇ ವಚನ. ಆದರೆ ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ, ನನಗುಂಟಾದ ಆತನ ಕೃಪೆಯು ನಿಷ್ಫಲವಾಗಲಿಲ್ಲ. ಪೌಲನು ಹೇಳ್ತಾ ಇದ್ದಾನೆ, ನಾನಿವತ್ತು ಏನಾಗಿದ್ದೇನೋ ಅದು ನನ್ನಿಂದ ಸಾಧ್ಯ ಇಲ್ಲ, ದೇವರ ಕೃಪೆಯಿಂದಲೇ ಸಾಧ್ಯವಾಯಿತು. ಹಾಗೆ ನಾನು ಪಡೆದುಕೊಂಡಂಥ ದೇವರ ಕೃಪೆಯು ನಿಷ್ಫಲವಾಗಲಿಲ್ಲ. ಸಹೋದರ ಸಹೋದರಿಯರೇ, ನೀವು ಪಡೆದುಕೊಂಡಂತಹ ದೇವ ಕೃಪೆಯು ನಿಷ್ಫಲವಾಗ್ತಾ ಇದೆಯಾ ಅಥವಾ ಅರ್ಥ ಮಾಡಿಕೊಳ್ತಾ ಇದ್ದೀರಾ? ಎಷ್ಟೋ ಜನರಿಗೆ ದೇವರ ಕೃಪೆ ಸಿಕ್ಕಿದೆ, ದೇವರ ಕೃಪೆಯನ್ನು ಅರಿತುಕೊಂಡಿದ್ದೀರಾ. ನಿಮಗೆ ಕೊಡಲ್ಪಟ್ಟಂಥ, ನಿಮಗೆ ಸಿಕ್ಕಂತಹ ಆ ಕೃಪೆಯನ್ನು ನೀವು ನಿಷ್ಫಲ ಮಾಡಿಕೊಳ್ತಾ ಇದ್ದೀರಾ ಅಥವಾ ವ್ಯರ್ಥ ಮಾಡಿಕೊಳ್ತಾ ಇದ್ದೀರಾ? ನನಗೂ ಕೃಪೆ ಸಿಕ್ಕಿದೆ, ನಿಮಗೂ ಕೃಪೆ ಸಿಕ್ಕಿದೆ. ಎಷ್ಟೋ ಜನರಿಗೆ ಇದು ಇಲ್ಲ, ಆದರೆ ನನಗೆ ನಿಮಗೆ ಸಿಕ್ಕಿದೆ. ನಮಗೆ ಯಾವ ವಿಧವಾದಂತಹ ಯೋಗ್ಯತೆಗಳಿಲ್ಲದೆ ಇದ್ರೂ ಸಹ ನಮಗೆ ಸಿಕ್ಕಿದೆ. ನಮಗಿಂತ ಹೆಚ್ಚಿನದಾದಂತಹ ಭಕ್ತರಿದ್ರು, ಸೌಂದರ್ಯವಂತರಿದ್ರು, ಹಣವಂತರಿದ್ರು, ದೇವರನ್ನ ಪ್ರೀತಿಸುವವರು, ದೇವರನ್ನ ಹುಡುಕೋರಿದ್ರು. ಆದರೂ ಕೂಡ ದೇವರು ನಮ್ಮ ಮೇಲೆ ತನ್ನ ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ನನಗುಂಟಾದ ಆತನ ಕೃಪೆ ನಿಷ್ಫಲವಾಗಲಿಲ್ಲ. ನಿಮಗೂ ಕೂಡ ಈ ಧೈರ್ಯ ಉಂಟಾ? ಆತನ ಕೃಪೆ ನನ್ನ ಜೀವಿತದಲ್ಲಿ ನಿಷ್ಫಲವಾಗ್ತಾ ಇಲ್ಲ, ಆತನಿಗಾಗಿ ನಾನು ಪ್ರಯಾಸ ಪಡ್ತಾ ಇದ್ದೇನೆ. ಅದೇ ಕೆಳಗಿನ ವಚನದಲ್ಲಿ ಹೇಳ್ತಾ ಇದ್ದೇನೆ, ನಾನು ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಪ್ರಯಾಸ ಪಟ್ಟೆನು, ಆದರೆ ಪ್ರಯಾಸ ಪಟ್ಟವನು ನಾನಲ್ಲ, ನನ್ನೊಂದಿಗಿರುವ ದೇವರ ಕೃಪೆಯೇ. ನೋಡಿ, ಎಷ್ಟು ಸ್ಪಷ್ಟವಾಗಿ ಸುಂದರವಾಗಿ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ. ಕೃಪೆಯನ್ನು ಹೊಂದಿಕೊಂಡಿದ್ದಾನೆ. ಆ ಕೃಪೆನ ಹೊಂದಿಕೊಂಡಂಥವನು ನಿಷ್ಫಲ ಮಾಡ್ತಾ ಇಲ್ಲ, ಅದಕ್ಕೆ ಪ್ರಯಾಸ ಪಡ್ತಾ ಇದ್ದಾನೆ. ವಿಶ್ವಾಸಿಗಳಾದ ನಾನು ನೀವು ಕೂಡ ಪ್ರಯಾಸ ಪಡಬೇಕು. ಪ್ರಯಾಸ ಪಡದೆ ನಮ್ಗೇನು ಸಿಕ್ಕೋದಿಲ್ಲ. ನಾವು ಏನು ಮಾಡದೆ ಕೃಪೆ ಹೊಂದಿಕೊಂಡಿದ್ದೇವೆ. ಹೊಂದಿಕೊಂಡ ಕೃಪೆಯಲ್ಲಿ ನಾವು ನಡಿಬೇಕಂದ್ರೆ ಪ್ರಯಾಸ ಪಡಲೇಬೇಕು. ಯೇಸು ಸ್ವಾಮಿಯ ಮೂಲಕವಾಗಿ ನಮಗೆ ನಿತ್ಯ ಜೀವ ಉಂಟಾಗಿದೆ, ನಮಗೆ ರಕ್ಷಣೆ ಉಂಟಾಗಿದೆ. ಆತನ ಕೃಪೆಯಿಂದ ನಾವೆಲ್ಲವನ್ನ ಪಡೆದುಕೊಂಡಿದ್ದೇವೆ. ಪಡೆದುಕೊಂಡಂತ ನಮಗೆ ಒಂದು ಜವಾಬ್ದಾರಿ ಇದೆ. ನಾವು ರಕ್ಷಣೆ ಹೊಂದಿರುವಂಥದ್ದು ಕೃಪೆಯಿಂದ, ನಮ್ಮ ಕ್ರಿಯೆಗಳಿಂದ ಅಲ್ಲ. ಆದರೆ ನಮ್ಮ ಕ್ರಿಯೆಗಳು, ರಕ್ಷಣೆ ಹೊಂದಿದಂಥ ನಾವು ಕ್ರಿಸ್ತನಲ್ಲಿ ನಡೀತಾ ಇದ್ದೇವೆ,
ರಕ್ಷಣೆ ಹೊಂದಿದಂಥ ನಾವು ಕ್ರಿಸ್ತನಿಗಾಗಿ ಜೀವಿಸ್ತಾ ಇದ್ದೇವೆ ಎಂಬುದಕ್ಕೆ ಗುರುತಾಗಿದೆ ನಮ್ಮ ಕ್ರಿಯೆಗಳು ಕೃಪೆಯನ್ನು ಹೊಂದಿಕೊಳ್ಳಿಕ್ಕೆ ಬೇಡ, ಆದರೆ ಕೃಪೆಯಲ್ಲಿ ನಾವು ಮುಂದೆ ಒರೆಯಲು, ಕೃಪೆಯಲ್ಲಿ ನಾವು ನಡೆಯೋದಕ್ಕೆ ಕ್ರಿಯೆ ಅನ್ನುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿದೆ. ಈ ದಿನಗಳಲ್ಲಿ ತಪ್ಪಾಗಿ ಬೋಧಿಸ್ತಾ ಇದ್ದಾರೆ, ಆ ಬೋಧನೆಗಳಿಗೆ ಕಿವಿಗೊಡಬೇಡಿ. ಯಾವುದೋ ಒಂದು ವಾಕ್ಯಗಳನ್ನು ಅವರ ಅನುಕೂಲಕ್ಕಾಗಿ ಅವರು ತಮಗೆ ಇಷ್ಟಾನುಸಾರವಾಗಿ ವ್ಯಾಖ್ಯಾನಗಳನ್ನು ಕೊಟ್ಟು ನಿಮ್ಮ ದಾರಿಗಳನ್ನು ತಪ್ಪಿಸುವಂತ ಬೋಧಕರು ಹೆಚ್ಚಿದ್ದಾರೆ. ಆದರೆ ದೇವರ ವಾಕ್ಯ ನಮ್ಗೆ ಏನು ಹೇಳ್ತಾ ಇದೆ ನೋಡಿ, ಪೌಲನು ಹೇಳ್ತಾ ಇದ್ದಾನೆ, ಹೆಚ್ಚು ಕೃಪೆ ನನಗೆ ಸಿಕ್ಕಿತು, ಆದರೆ ನಾನು ಅವರೆಲ್ಲರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟಿದ್ದೇನೆ. ಪ್ರಯಾಸ ಪಟ್ಟಿದ್ದು ನಾನಲ್ಲ, ನನ್ನೊಂದಿಗಿರುವ ಕೃಪೆ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಇರುವಾಗ ಖಂಡಿತವಾಗಿಯೂ ನಾವು ಪ್ರಯಾಸ ಪಡ್ತೇವೆ. ಪೌಲನ ಜೀವಿತ ಸುಮ್ಮನೆ ಇರಲಿಲ್ಲ, ಸಾಧಾರಣವಾಗಿರಲಿಲ್ಲ. ಅವನು ಸೆರೆಮನೆಗಳಲ್ಲಿ ಪತ್ರಿಕೆಗಳನ್ನು ಬರಿತಾ ಇದ್ದಾನೆ. ಫಿಲಿಪಿಯದವರಿಗೆ ಬರೆದ ಪತ್ರಿಕೆಯನ್ನು ನಾವು ನೋಡುವುದಾದರೆ ಅಲ್ಲಿ ಹೇಳ್ತಾ ಇದ್ದಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿರಿ, ಅವನು ಸಂತೋಷವಾಗಿರಿ ಎಂದು ಹೇಳುವ ಸಮಯದಲ್ಲಿ ಅವನು ಸೆರೆಮನೆಯಲ್ಲಿದ್ದಾನೆ. ಅವನ ಕೈಕಾಲುಗಳಿಗೆ ಬೇಡಿಗಳು ಹಾಕಲ್ಪಟ್ಟಿದೆ. ಅವನ ಪರಿಸ್ಥಿತಿ ನೋಡುವುದಾದರೆ ಸೆರೆಮನೆಯ ಅವಸ್ಥೆ, ಅದರಲ್ಲಿ ಅವನು ಹೇಳ್ತಾ ಇದ್ದಾನೆ ಸಂತೋಷವಾಗಿರಿ. ಅವನು ಪಟ್ಟಂತಹ ಪ್ರಯಾಸ, ಅವನು ಪಟ್ಟಂತಹ ಕಷ್ಟ ಹೆಚ್ಚಾಗಿದೆ. ಅವನ ನನ್ನ ಹತ್ರ ಕೃಪೆ ಇದೆ, ಕೃಪೆಯೇ ಏನಾದರೂ ಮಾಡಿಕೊಳ್ಳಿ ಎಂಬುದಾಗಿ ಅವನು ಪ್ರಯಾಸ ಪಡದೇ ಇದ್ರೆ ಕರ್ತನಿಂದ ಅವನು ಉಪಯೋಗಿಸಲ್ಪಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಹಾಗಾದರೆ ನೀವು ಕರ್ತನಿಂದ ಉಪಯೋಗಿಸಲ್ಪಡಬೇಕೆಂದ್ರೆ ನಿಮ್ಮ ಕ್ರಿಯೆಗಳು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ರಕ್ಷಣೆ ಹೊಂದಲಿಕ್ಕೆ, ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಲಿಕ್ಕೆ ಕ್ರಿಯೆಗಳಾಗಲಿ ಪುಣ್ಯ ಕಾರ್ಯಗಳಾಗಲಿ ಯಾವುದು ಬೇಡ. ಆದರೆ ರಕ್ಷಣೆ ಹೊಂದಿದಂಥ ವ್ಯಕ್ತಿಯು ತನ್ನ ಜೀವಿತದಲ್ಲಿ ಕ್ರಿಸ್ತನೊಂದಿಗೆ ನಡೆಯಲು ಕ್ರಿಯೆಗಳು ಬೇಕು. ಉದಾಹರಣೆಯಾಗಿ ನೋಡುವುದಾದರೆ ಸೇವ್ಡ್ ಬೈ ಗ್ರೇಸ್, ನಾಟ್ ಬೈ ಆಕ್ಷನ್. ಕ್ರಿಯೆಗಳು ನಾವು ಕ್ರೈಸ್ತನಲ್ಲಿ ಆ ಕೃಪೆಯಲ್ಲಿ ನಡೀತಾ ಇದ್ದೇವೆ ಎನ್ನುವುದಕ್ಕೆ ಗುರುತಾಗಿದೆ. ಇದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಕೃಪೆಯಿಂದಲೇ ರಕ್ಷಿಸಲ್ಪಟ್ಟಿದ್ದೇವೆ ಎಂಬುದಕ್ಕೆ ಗುರುತು ನಮ್ಮ ಕ್ರಿಯೆಗಳಾಗಿದೆ. ಉದಾಹರಣೆಯಾಗಿ ನೋಡುವುದಾದರೆ, ನನ್ನಲ್ಲಿ ವಿಶ್ವಾಸವಿದೆ ಅಂತ ಹೇಳುವುದಾದರೆ, ನನ್ನ ವಿಶ್ವಾಸವನ್ನು ನೀವು ಯಾರು ಒಳಗಿನಿಂದ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ನನ್ನ ಕ್ರಿಯೆಗಳಲ್ಲಿ, ಕೃತ್ಯಗಳಲ್ಲಿ, ಕಾರ್ಯಗಳಲ್ಲಿ ಮಾತ್ರ ನಿಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನನ್ನ ಜೀವಿತದಲ್ಲಿ ಒಂದು ಸಮಸ್ಯೆಗಳು, ಹೋರಾಟಗಳು ಬರುವಾಗ ನನ್ನ ನಂಬಿಕೆಯು ಹೇಗೆ, ನನ್ನ ನಂಬಿಕೆಯಲ್ಲಿ ನಿಂತುಕೊಳ್ತೇನೋ ಆಗ ನನ್ನ ನಂಬಿಕೆ ನಿಮಗೆ ಎಷ್ಟಿದೆ ಎಂಬುದಾಗಿ ಗೊತ್ತಾಗ್ತದೆ. ಹಾಗೆ ಕೃಪೆಯಿಂದ ರಕ್ಷಿಸಲ್ಪಟ್ಟ ನಮಗೆ ಕ್ರಿಯೆಗಳು ಗುರುತಾಗಿದೆ. ಕ್ರಿಯೆಗಳಿಲ್ಲದೆ ಇದ್ದರೆ ನಿಮ್ಮ ಜೀವಿತದಲ್ಲಿ ನೀವು ಹೊಂದಿಕೊಂಡಂತಹ ಕೃಪೆಯನ್ನು ನಿಷ್ಫಲ ಮಾಡಿಕೊಳ್ಳಬೇಡ್ರಿ. ಅದಕ್ಕೆ ಪೌಲನ ಹೇಳ್ತಾನೆ, ವ್ಯರ್ಥ ಮಾಡಿಕೊಳ್ಬೇಡಿ, ನೀವು ನಿಷ್ಫಲವಾಗಲಿಲ್ಲ. ನಾವು ಕೂಡ ಹೇಳಬೇಕು, ನಮಗೆ ದೇವರು ಕೊಟ್ಟಂತಹ ಕೃಪೆ, ದೇವರು ನನ್ನನ್ನು ಪ್ರೀತಿಸಿ ಅಪಾರವಾದ ಪ್ರೀತಿಯನ್ನು, ಅನ್ಕಂಡೀಷನಲ್ ಲವನ್ನು ದೇವರು ನನ್ನ ಮೇಲೆ ತೋರಿಸಿದ್ದಾರೆ. ಎಷ್ಟೋ ಜನರಿದ್ರು, ಆದರೆ ದೇವರು ನನ್ನನ್ನು ಆರಿಸಿಕೊಂಡು ತೋರಿಸಿದ್ದಾರೆ. ಹಾಗಾದರೆ ಆತನ ಕೃಪೆಗೆ, ಆತನು ತೋರಿಸಿದ ಪ್ರೀತಿಗೆ ನಾವು ಯಾವಾಗಲೂ ಆತನಿಗಾಗಿ ಜೀವಿಸುವವರಾಗಿರಬೇಕು. ಆತನ ಕೃಪೆಯನ್ನು ನಾವು ನಿಷ್ಫಲ ಮಾಡಬಾರ್ದು. ಎಷ್ಟೋ ಜನರು ನೋಡಿ, ದೇವರ ಕೃಪೆಯಿಂದ ರಕ್ಷಣೆ ಹೊಂದಿರ್ತಾರೆ, ದೇವರ ಕೃಪೆಯಿಂದ ಎಲ್ಲವನ್ನ ಪಡೆದುಕೊಂಡಿರ್ತಾರೆ, ಸೇವೆಯನ್ನು ಮಾಡ್ತಾ ಇರ್ತಾರೆ, ಆದರೆ ಎಷ್ಟೋ ಸಮಯದಲ್ಲಿ ತಪ್ಪಿ ಹೋಗ್ತಾರೆ. ಯಾಕೆ ಅವರು ತಪ್ಪಿ ಹೋದರು? ಅವರು ಕೃಪೆಯಲ್ಲಿ ನಡೆಯದೇ ಇದ್ದ ಕಾರಣ. ಕೃಪೆಯನ್ನು ಹೊಂದಿಕೊಳ್ಳುವುದು ಮಾತ್ರ ಅಲ್ಲ, ಕೃಪೆಯಲ್ಲಿ ನಡಿಬೇಕು. ಅದಕ್ಕೆ ನಾವು ಪ್ರಯಾಸ ಪಡಬೇಕು. ಪ್ರಯಾಸ ಪಡುವಾಗ ನಮ್ಮೊಂದಿಗೆ ಪ್ರಯಾಸ ಪಡುವಂಥದ್ದು ದೇವರ ಕೃಪೆ ಆಗಿದೆ. ಅದಕ್ಕೆ ಪೌಲನು ಹೇಳ್ತಾನೆ, ನಾನು ಅವರಿಗೆಲ್ಲರಿಗಿಂತ ಪ್ರಯಾಸ ಪಟ್ಟೆನು, ಆದರೆ ನಾನು ಪ್ರಯಾಸ ಪಟ್ಟಿದ್ದಲ್ಲ, ನನ್ನಲ್ಲಿರುವ ದೇವ ಕೃಪೆ ನಿಜವಾಗಿಯೂ ನಿಮ್ಮಲ್ಲಿ ಇರುವುದಾದರೆ ನೀವು ಖಂಡಿತವಾಗಿಯೂ ಪ್ರಯಾಸ ಪಡ್ತೀರಾ. ಈ ಕೆಲವೊಂದು ಗುಂಪಿನ ಜನರಿದ್ದಾರೆ, ಅಯ್ಯೋ ದೇವರ ಕೃಪೆ ಇದೆ, ನಾವು ಏನು ಮಾಡೋದು ಬೇಡ, ನಮ್ಗೆ ಏನನ್ನು ಕೂಡ ಮಾಡದೇ ಇದ್ರೂ ಕೂಡ ನಾವು ಪರಲೋಕಕ್ಕೆ ಹೋಗ್ತೇವೆ ಎನ್ನುವಂಥ ಒಂದು ಜನರ ಗುಂಪಿದೆ. ಅವರಲ್ಲಿ ನಿಜವಾದ ಕೃಪೆ ಅವರಲ್ಲಿ ಇಲ್ಲ, ನಿಜವಾದ ದೇವ ಸುವಾರ್ತೆ ಅವರಲ್ಲಿಲ್ಲ. ಆದ ಕಾರಣವೇ ಅವರು ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ನೀವು ಅವುಗಳನ್ನು ಕೇಳಿಸಿಕೊಳ್ಳಬೇಡಿ. ದಯವಿಟ್ಟು ತೀತನಿಗೆ ಬರೆದ ಪತ್ರಿಕೆ ಹಾಗೂ ತಿಮೋಥನಿಗೆ ಬರೆದ ಪತ್ರಿಕೆ, ಕೊರಂತಿಯ ಸಭೆಗೆ ಬರೆದ ಪತ್ರಿಕೆ, ಹಾಗೆ ರೋಮಾದಲ್ಲಿ, ಎಫೆಸ್ಯದಲ್ಲಿ ನಾವೆಲ್ಲ ವಾಕ್ಯಗಳನ್ನು ಓದಿದ್ದೇವೆ. ವಾಕ್ಯಗಳನ್ನು ನೀವು ಪರಿಶೀಲನೆ ಮಾಡಿ, ವಾಕ್ಯಗಳನ್ನು ನೀವು ಗಮನಿಸಿ ಧ್ಯಾನ ಮಾಡಿ, ದೇವರ ಹತ್ರ ಪ್ರಾರ್ಥನೆ ಮಾಡಿ, ದೇವರೇ ನನ್ನ ಕಣ್ಣುಗಳನ್ನು ತೆರೆ, ನಿನ್ನ ಧರ್ಮಶಾಸ್ತ್ರದ ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ನಾನು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ
ಬಗ್ಗೆ ದೇವರು ಖಂಡಿತವಾಗಿಯೂ ನಿಮಗೆ ಪ್ರಕಟಪಡಿಸುವಾತನಾಗಿದ್ದಾನೆ. ದೇವರ ನಿಜವಾದ ಕೃಪೆನ ಹೊಂದಿದ ನೀವು ಆ ಕೃಪೆನ ನಿಷ್ಫಲ ಮಾಡಿಕೊಳ್ಳಬೇಡಿ, ವ್ಯರ್ಥ ಮಾಡಿಕೊಳ್ಳಬೇಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾಗಿರುವ ದೇವರೇ, ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಒಳ್ಳೆಯ ವಾಕ್ಯದ ಮೂಲಕ ನಿಜವಾದ ಕೃಪೆ ಎಂಬುದನ್ನ ನೀವು ನಮಗೆ ತಿಳಿಯಪಡಿಸಿದಿರ. ಈ ವಾಕ್ಯವನ್ನು ಕೇಳಿದ ಸಹೋದರ ಸಹೋದರಿಯಲ್ಲಿ ನಿಜವಾದ ಒಂದು ಮಾನಸಾಂತರ ಉಂಟಾಗಲಿ. ತಾನೇ ವಾಕ್ಯದ ಮೂಲಕವಾಗಿ ಕಾರ್ಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ವಾಚಿಂಗ್. ಗಾಡ್ ಬ್ಲೆಸ್ ಯು.